ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಶೃಂಗೇರಿ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದ ಪ್ರಮುಖ ಧಾರ್ಮಿಕ ಸ್ಥಳ. ಶೃಂಗೇರಿಯಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ಪ್ರಥಮ ಪೀಠ ಉಂಟು. ಆ ಪೀಠದ ಜಗದ್ಗುರುಗಳಾಗಿ ಶ್ರೀ ಸಚ್ಚಿದಾನಂದ ಶಿವ ಅಭಿನವ ನರಸಿಂಹ ಭಾರತೀ ಸ್ವಾಮಿಯವರು ಇರ್ತಾರೆ. ಆಗ ನಡೆದಂತಹ ಒಂದು ಪ್ರಸಂಗ, ಓರ್ವ ವಿದೇಶಿ ಬರ್ತಾನೆ, ಸ್ವಾಮೀಜಿಯವರ ಜೊತೆ ಮಾತುಕತೆ ಆಡ್ತಾ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಸ್ವಾಮೀಜಿ, ತಮ್ಮನ್ನು ತಾವು ಜಗದ್ಗುರು ಅಂತ ಕರ್ಕೋತೀರಿ, ಆದರೆ ಜಗತ್ತಿಗೆ ನೀವು ಗುರುಗಳಾಗಲಿಕ್ಕೆ ಹೇಗೆ ಸಾಧ್ಯ? ಯಾಕಂದರೆ ಜಗತ್ತಲ್ಲಿ ಹಿಂದೂಗಳಿಗಿಂತ ಹಿಂದೂಗಳು ಅಲ್ಲದವರ ಸಂಖ್ಯೆ ಹೆಚ್ಚು ಉಂಟು. ಆ ಒಂದು ಹಿನ್ನೆಲೆಯಲ್ಲಿ ಈ ಜಗದ್ಗುರು ಎನ್ನುವ ಶಬ್ದ ಏನಿದೆ ಅದು ಅರ್ಥಹೀನವಾದದ್ದು. ಅದು ತಮಗೂ ಗೊತ್ತಿದೆ. ಗೊತ್ತಿದ್ದು ಯಾಕೆ ಬಳಸ್ತಾ ಇದ್ದೀರಿ ಆ ಶಬ್ದವನ್ನು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರಂತೆ ಸ್ವಾಮೀಜಿಯವರನ್ನು. ನರಸಿಂಹ ಭಾರತಿಯವರು ಸಾವಕಾಶವಾಗಿ ಉತ್ತರವನ್ನು ಕೊಡ್ತಾರೆ. ನೋಡಪ್ಪ, ಜಗದ್ಗುರು ಅನ್ನೋ ಶಬ್ದದ ಅರ್ಥವನ್ನು ನೀನು ಸರಿಯಾಗಿ ಗ್ರಹಿಸಿಲ್ಲ. ಜಗದ್ಗುರು ಅಂದರೆ ಆಧ್ಯಾತ್ಮಿಕ ಜಗತ್ತಿಗೆ ನಾನು ಜಗದ್ಗುರು, ಈ ಲೌಕಿಕ ಜಗತ್ತಿಗೆ ಅಲ್ಲ. ಹಾಗಾಗಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಯಾರಿಗಾದರೂ ಆಸೆ ಇದ್ದು ನನ್ನ ಬಳಿಗೆ ಬಂದರೆ ನನಗೆ ತಿಳಿದದ್ದನ್ನು ನಿರ್ವಂಚನೆಯಿಂದ ಅವನಿಗೆ ಹೇಳಿಕೊಡ್ತೇನೆ. ಆಧ್ಯಾತ್ಮಿಕತೆಯ ಬಗ್ಗೆ ಆಸಕ್ತಿಯೇ ಇಲ್ಲ ಅನ್ನೋವನಿಗೆ ನಾನು ಆಧ್ಯಾತ್ಮಿಕ ಜಗತ್ತಿನ ಪರಿಚಯ ಮಾಡಿಕೊಡೋದಿರಲಿ, ಅವನ ಹತ್ರ ಮಾತಾಡೋಕ್ಕೂ ನಾನು ಹೋಗೋದಿಲ್ಲ. ಈಗ ಅಮೇರಿಕದಲ್ಲೋ ಯುರೋಪಲ್ಲೋ ಯಾರೋ ಒಬ್ಬ ವಿದೇಶೀಯ ಇದ್ದಾನೆ, ಅವನು ಹಿಂದೂ ಅಲ್ಲ, ಅದು ನಮಗೆ ಗೊತ್ತಿದೆ. ಆದರೂ ಸಹ ಆಧ್ಯಾತ್ಮಿಕತೆಯ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅಂತ ಆಸಕ್ತಿಯನ್ನು ವಹಿಸಿ ಆತ ನಮ್ಮ ಬಳಿಗೆ ಬಂದರೆ ನಾವು ಅವನಿಗೆ ನಮಗೆ ತಿಳಿದದ್ದನ್ನು ಹೇಳಿಕೊಡ್ತೇವೆ. ಅದೇ ನಮ್ಮ ನಾಡಲ್ಲಿರ್ತಕ್ಕಂಥ ಅಸಂಖ್ಯ ಹಿಂದೂಗಳಿಗೆ ದೇವರು, ಧರ್ಮ, ಆಧ್ಯಾತ್ಮಿಕತೆಯ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲದೆ ಹೋಗಬಹುದು. ಅಂಥವರನ್ನು ಕರೆದು ನಾನು ಅವರಿಗೆ ಹೇಳ್ಕೊಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಜಗದ್ಗುರು ಅಂತ ಹೇಳ್ತಂದರೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮಾತ್ರ ನಾವು ಜಗದ್ಗುರುವೇ ಹೊರತು ಲೌಕಿಕ ಕ್ಷೇತ್ರಕ್ಕೆ ಅಲ್ಲ ಅನ್ನೋ ಒಂದು ವಿಚಾರವನ್ನು ಬಿಡಿಸಿ ಹೇಳಿದಾಗ ಆ ವಿದೇಶಿಯನಿಗೆ ಅರ್ಥವಾದ ಹಾಗೆ ಅಲ್ಲಿದ್ದಂಥ ಇತರ ಭಾರತೀಯರು ಯಾರಿದ್ದರೂ ಅವ್ರಿಗೂ ಸಹ ಅರ್ಥವಾಗುತ್ತಂತೆ. ಹಾಗಾಗಿ ಜಗದ್ಗುರು ಅನ್ನೋ ಶಬ್ದವನ್ನು ಇನ್ನು ಮುಂದೆ ಎಲ್ಲಾದರೂ ನಾವು ಕೇಳಿದ್ರೆ ಅದು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸೀಮಿತವಾದದ್ದು ಅನ್ನೋದನ್ನು ನೆನೆಸಿಕೊಂಡ್ರೆ ನಮ್ಮ ಮನಸ್ಸು ಆರೋಗ್ಯವಾಗಿರುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ, ತಮ್ಮ ಪರಿಚಯ. ನಮಸ್ಕಾರ, ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ಬೆಂಗಳೂರು ಕುಮಾರಸ್ವಾಮಿ ಲೇಔಟಿಂದ ಬಂದಿದ್ದೀನಿ. ನಾನು ನಿವೃತ್ತ ಬ್ಯಾಂಕ್ ಅಧಿಕಾರಿಯಾಗಿದ್ದೆ, ಈಗ ರಿಟೈರ್ ಆಗಿದ್ದೇನೆ. ನನ್ನ ಹವ್ಯಾಸಗಳು ಬಂದು ಗೃಹೋಪಯೋಗಿಗಳ ಉಪಯೋಗಗಳ ಒಂದು ಅದನ್ನು ರಿಪೇರಿ ಮಾಡೋದು, ಅದನ್ನು ಸುಸ್ಥಿತಿಯಲ್ಲಿ ತರೋದು ಮತ್ತು ವಾಕಿಂಗ್ ಮಾಡೋದು ನನ್ನ ಹವ್ಯಾಸಗಳು. ತುಂಬ ಸಂತೋಷ ವಿಜಯ್ ಕುಮಾರ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ, ನನ್ನ ಹೆಸರು ಜಿ.ಬಿ. ಗುರುಮೂರ್ತಿ, ಚಿತ್ರದುರ್ಗ ತಾಲೂಕು ಗೋನೂರು. ವೃತ್ತಿಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕ. ನನ್ನ ಹವ್ಯಾಸಗಳು ದಿನಪತ್ರಿಕೆಯನ್ನು ಓದುವುದು, ಸರ್ಕಾರಿ ನೌಕರ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು, ಜೊತೆಗೆ ಚಿತ್ರಕಲೆಯನ್ನು ಬೆಳೆಸುವುದು. ಗುರುಮೂರ್ತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ. ನಾನು ಮಾಗಡಿ ತಾಲೂಕಿನ ಕುದೂರು ಗ್ರಾಮದ ನಿವಾಸಿ. ಈಗ ಹಾಲಿ ನಾನು ಬೆಂಗಳೂರಿನ ಖಜಾನೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಬಂದು ದಾಸರ ಪದಗಳನ್ನು ಕೇಳ್ತಕ್ಕಂಥದ್ದು, ಹಾಗೆ ಹಾಡುವ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಮಂಜುನಾಥ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ.
ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಬೆಂಗಳೂರು JP ನಗರದ ಶ್ರೀ ರಮಾಕಾಂತರಾವ್ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಕರುಣಾಳು ಬಾ ಬೆಳಕೆ, ಡಾಕ್ಟರ್ ಗುರುರಾಜ ಕರ್ಜಗಿ ಬರೆದಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಆಧುನಿಕ ಮುದ್ರಣ ತಂತ್ರಜ್ಞಾನ ಪಿತಾಮಹ ಯಾರು? ಆಯ್ಕೆಗಳನ್ನು ನೋಡೋಣ. ಗುಟೆನ್ಬರ್ಗ್. ಬಜರ್ ಒತ್ತಿದ್ದಾರೆ ಮಂಜುನಾಥ್ ಹಾಗೂ ಗುರುಮೂರ್ತಿ. ಗುಟೆನ್ಬರ್ಗ್. ಬೆಂಜಮಿನ್ ಹ್ಯಾರಿಸ್. ಬೆಂಜಮಿನ್ ಹ್ಯಾರಿಸ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ವಿಲಿಯಂ ಕಾಕ್ಸ್ಟನ್. ಆಯ್ಕೆ 4. ಜಾನ್ ಮಿಲ್ಟನ್. ಉತ್ತರವನ್ನು ನೋಡೋಣ. ಗುಟೆನ್ಬರ್ಗ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಮಂಜುನಾಥ್ ಅವರು ಕೊಟ್ಟಿದ್ದಾರೆ. ಕರುಣಾಳು ಬಾ ಬೆಳಕೆ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಗುಟೆನ್ಬರ್ಗ್ ಜರ್ಮನ್ ದೇಶಕ್ಕೆ ಸೇರಿದಂಥ ಪ್ರಜೆ. ಆತ 1450ರ ಆಸುಪಾಸಲ್ಲಿ ಆತ ಮುದ್ರಣ ಯಂತ್ರಣವನ್ನು ರೂಪಿಸ್ತಾನೆ. ಈ ಮುದ್ರಣ ಯಂತ್ರ ರೂಪುಗೊಂಡ ಕೂಡಲೇ ಪತ್ರಿಕೋದ್ಯಮ ಹಾಗೂ ಪುಸ್ತಕೋದ್ಯಮ ಎರಡೂ ಕ್ಷೇತ್ರದಲ್ಲಿ ಬಹುದೊಡ್ಡ ಪ್ರಮಾಣದ ಯಾರೂ ನಿರೀಕ್ಷೆ ಮಾಡದೇ ಇರುವಂಥ ಒಂದು ಕ್ರಾಂತಿ ನಡೆಯುತ್ತೆ. ಯುರೋಪಿನ ಕ್ರಾಂತಿ ನಮಗೆಲ್ಲ ಗೊತ್ತು. ರಿನೇಸಾನ್ಸ್ ಅಥವಾ ಪುನರುತ್ಥಾನ ಅಥವಾ ನವೋದಯ ಹೀಗೆಲ್ಲ ಕರೀತೇವೆ. ಆ ನವೋದಯ ಯುರೋಪ್ ಖಂಡದಲ್ಲಿ ಆಗಬೇಕು ಅಂದರೆ ಅದಕ್ಕೆ ಮೂಲತಃ ನೆರವಾದದ್ದು ಅಕ್ಷರ ಜ್ಞಾನ ಹಾಗೂ ಪುಸ್ತಕಗಳು ಮತ್ತು ಪತ್ರಿಕೆಗಳು. ಇವೆಲ್ಲವನ್ನೂ ಮುದ್ರಿಸಲಿಕ್ಕೆ ಸಾಧ್ಯವಾದದ್ದು ಈ ಗುಟೆನ್ಬರ್ಗ್ ಕಂಡುಹಿಡಿದ ಯಂತ್ರದಿಂದ. ಈಗ ಪ್ರಾಜೆಕ್ಟ್ ಗುಟೆನ್ಬರ್ಗ್ ಅಂತ ನಡೀತಾ ಇದೆ. 75,000 ಪುಸ್ತಕಗಳ ಈ ರೂಪವನ್ನು ಅಂತರ್ಜಾಲದಲ್ಲಿ ಎಲ್ಲರಿಗೂ ಒದಗಿಸಬೇಕು ಅನ್ನೋದು ಈ ಒಂದು ಯೋಜನೆಯ ಉದ್ದೇಶ. ಇದರಲ್ಲಿ ಕನ್ನಡ ಪುಸ್ತಕಗಳು ಇವೆ ಅನ್ನೋದು ನಾವೆಲ್ಲ ಸಂತೋಷ ಪಡಬಹುದಾದಂಥ ವಿಚಾರ. ಮೂಕಜ್ಜಿಯ ಕನಸುಗಳು ಡಾಕ್ಟರ್ ಕೆ ಶಿವರಾಮ ಕಾರಂತ ಅವರು ಬರೆದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕಾದಂಬರಿ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಯಾವ ದೇಶದಲ್ಲಿ ತೀವ್ರ ಸ್ವರೂಪದಲ್ಲಿ ಹರಡುತ್ತಿದೆ? ಆಯ್ಕೆಗಳನ್ನು ನೋಡೋಣ. ಬ್ರಿಟನ್, ಅಮೆರಿಕಾ, ಇರಾನ್. ಬಜರ್ ಒತ್ತಿದ್ದಾರೆ ವಿಜಯ್ ಕುಮಾರ್. ಆಯ್ಕೆ 2 ಅಮೆರಿಕ. ಆಯ್ಕೆ 2 ಅಮೆರಿಕಾ. ಆಯ್ಕೆ 4 ಆಸ್ಟ್ರೇಲಿಯಾ. ಉತ್ತರವನ್ನು ಎರಡನೇದಾಗಿ ಮಂಜುನಾ. ಆಸ್ಟ್ರೇಲಿಯಾ. ಉತ್ತರವನ್ನು ನೋಡೋಣ. ಅಮೆರಿಕಾ ಸರಿಯಾದ ಉತ್ತರ. ಮೂಕಜ್ಜಿಯ ಕನಸುಗಳು ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ ತಮಗೆ. ಯಾವಾಗ ಕೊರೋನಾ ವೈರಸ್ ಜಗತ್ತನ್ನು ಕಾಡಲಿಕ್ಕೆ ಶುರುವಾಯಿತೋ ಆ ದಿನದಿಂದ ಪ್ರತಿದಿನವೂ ವಿಜ್ಞಾನಿಗಳು ಇಡೀ ಜಗತ್ತಿನ ಒಂದು ವೀಕ್ಷಣೆಯನ್ನು ಮಾಡ್ತಾ ಇರ್ತಾರೆ. ಯಾವ ದೇಶದಲ್ಲಿ ಯಾವ ರೀತಿಯ ಸೋಂಕು ರೋಗ ಹುಟ್ಟಿದೆ, ಹರಡ್ತಾ ಇದೆ, ಅದು ವಿಶ್ವಕ್ಕೆ ಹರಡುವ ಸಾಧ್ಯತೆ ಇದೆಯಾ, ಹೀಗೆ ಬಹಳ ಕಟ್ಟೆಚ್ಚರದಿಂದ ಒಂದು ಪರಿವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅಮೆರಿಕದ ಪಶ್ಚಿಮ ಕರಾವಳಿಯ ನಗರಗಳು ಏನಿದೆ, ಅದು ಸ್ಯಾನ್ ಫ್ರಾನ್ಸಿಸ್ಕೋ ಆಗಬಹುದು, ಸೇಕ್ರಮೆಂಟೋ ಆಗಬಹುದು ಅಥವಾ ಡೇವಿಸ್ ಆಗಬಹುದು. ಈ ನಗರಗಳಲ್ಲಿ ಸುಮಾರು 5% 10% ಮಕ್ಕಳಿಗೆ ಮತ್ತು 60 ವರ್ಷ ಮೀರಿದಂತಹ ಹಿರಿಯ ನಾಗರಿಕರಿಗೆ ಈ ಸೋಂಕು, ಇದು ವೈರಸ್ ಸೋಂಕು ಕಾಣಿಸ್ಕೋತಾ ಇದೆಯಂತೆ. ಲಕ್ಷಣಗಳೆಲ್ಲ ನೆಗಡಿ ಬಂದ ಹಾಗೇ ಇರುತ್ತೆ. ಸ್ವಲ್ಪ ಎಚ್ಚರ ತಪ್ಪಿದ್ರೆ ಈ ಸೋಂಕು ಶ್ವಾಸಕೋಶಗಳಿಗೆ ಹರಡಿ ಅದು ಮರಣದಲ್ಲಿ ಕೊನೆಗೊಳ್ಳಬಹುದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. 2 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಹಾಗೂ 60 ವರ್ಷ ಆದ ಹಿರಿಯ ನಾಗರಿಕರು ಇವರಿಬ್ಬರೂ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದೆ. ಇದು
ಗಾಳಿಯ ಮೂಲಕ ಹರಡುವಂಥ ಒಂದು ವೈರಸ್ ಆಗಿರೋ ಕಾರಣ ಅಮೆರಿಕದ ಬೇರೆ ಭಾಗಗಳಿಗೆ ಹರಡದಂತೆ ಎಚ್ಚರಿಕೆಯನ್ನು ತಗೋತಾ ಇದ್ದಾರೆ. ಯಾವುದೇ ಲಸಿಕೆಯೂ ಇಲ್ಲ, ಯಾವುದೇ ಔಷಧವೂ ಸಹ ಇಲ್ಲ. ಹಾಗಾಗಿ ಎಚ್ಚರಿಕೆ ಒಂದೇ ಮಾರ್ಗ. ಮುಂದಿನ ಪುಸ್ತಕ ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಥಟ್ಟಂತ ಹೇಳಿ ಕಿವಿ ಮಾತುಗಳು, ಡಾಕ್ಟರ್ ನಾ ಸೋಮೇಶ್ವರ ಬರೆದದ್ದು. ಪ್ರಶ್ನೆಯನ್ನು ನೋಡೋಣ. ಜಿ ಸ್ಪೈಡರ್ ರೋಬೋಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಆಧಾರಿತ ಜಿ ಸ್ಪೈಡರ್ ರೋಬೋಟ್ ಯಾವ ಕ್ಷೇತ್ರದಲ್ಲಿ ನಾವು ಯಾರೂ ನಿರೀಕ್ಷೆ ಮಾಡದೇ ಇರುವಂಥ ಒಂದು ಕ್ರಾಂತಿಯನ್ನು ಮಾಡೋಕ್ಕೆ ಶುರು ಮಾಡಿದೆ? ಆಯ್ಕೆಗಳನ್ನು ನೋಡೋಣ. ಬಾಹ್ಯಾಕಾಶ ಪ್ರಯೋಗಗಳು, ಹೇಳಿ. ಬಾಹ್ಯಾಕಾಶ ಪ್ರಯೋಗಗಳು. ಆಯ್ಕೆ 2, ಯುರೇನಿಯಂ ಗಣಿಗಾರಿಕೆ, ಒಳಚರಂಡಿ ವ್ಯವಸ್ಥೆ. ಎರಡನೇದಾಗಿ ವಿಜಯಕುಮಾರ್, ಒಳಚರಂಡಿ ವ್ಯವಸ್ಥೆ. ಆಯ್ಕೆ 3 ಸರಿ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4, ಕಾಡ್ಗಿಚ್ಚು ನಿಯಂತ್ರಣ. ಉತ್ತರವನ್ನು ನೋಡೋಣ. ಒಳಚರಂಡಿ ವ್ಯವಸ್ಥೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಈ ಪುಸ್ತಕವನ್ನು ವಿಜಯಕುಮಾರ್ ಅವರಿಗೆ ಕೊಟ್ಟಿದ್ದೇನೆ. ನಮ್ಮ ಭಾರತದಲ್ಲಿ ಒಳಚರಂಡಿ ವ್ಯವಸ್ಥೆ ಕಳಪೆ ದರ್ಜೆಯಲ್ಲಿ ಇದೆ ಅಂತ ಹೇಳಬೇಕಾಗುತ್ತೆ. ಸ್ವಚ್ಛಗೊಳಿಸೋಕೆ ಅಂತ ಒಳಗೆ ಇಳಿದಂಥ ಪೌರ ಕಾರ್ಮಿಕರು ಒಳಗೆ ಇರ್ತಕ್ಕಂಥ ಮೀಥೇನ್, ಕಾರ್ಬನ್ ಮೊನಾಕ್ಸೈಡ್ ಇತ್ಯಾದಿ, ಹೈಡ್ರೋಜನ್ ಸಲ್ಫೈಡ್ ಮುಂತಾದ ಅನಿಲಗಳು ಏನಿವೆ, ವಿಷಕಾರಿ ಅನಿಲಗಳು, ಅವುಗಳನ್ನು ಸೇವಿಸಿ ಸಾಯ್ತಾ ಇರೋ ಸುದ್ದಿಯನ್ನು ಪತ್ರಿಕೆಗಳಲ್ಲಿ ಓದ್ತಾನೆ ಇರ್ತೇವೆ ನಾವು. ಆದರೆ ಈಗ ಬಂದಿರತಕ್ಕಂಥ ಈ ಸ್ಪೈಡರ್ ರೋಬೋಟ್ ಅಂತ ಒಂದು, ಇನ್ನೊಂದು ಬ್ಯಾಂಡಿಕೂಟ್ ಅಂತ ಒಂದು ರೋಬೋಟ್. ಬ್ಯಾಂಡಿಕೋಟ್ ಹೆಗ್ಗಣ ಅಂತ ಅರ್ಥ. ಉದ್ದಕ್ಕೆ ಇರುತ್ತೆ. ಉದ್ದಕ್ಕೆ ಇರೋ ಕಾರಣ ಇದು ಈ ಒಳಚರಂಡಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕಾಲುವೆಗಳು ಏನಿದೆ, ಆ ಕಾಲುವೆಗಳಲ್ಲಿ ಬಹಳ ಸುಲಭವಾಗಿ ನುಗ್ಗುತ್ತೆ. ಎಲ್ಲೆಲ್ಲಿ ಕೊಳೆ ಕಸ ಸಿಗಾಕೊಂಡಿದೆಯೋ ಅದನ್ನು ಸ್ವಚ್ಛಗೊಳಿಸುತ್ತೆ. ಈಗ ರೂಪಿಸಿರುವಂಥ ಈ ಸ್ಪೈಡರ್ ರೋಬೋಟ್, ಸ್ಪೈಡರ್ ನಮಗೆಲ್ಲ ಗೊತ್ತಿರೋ ಹಾಗೆ ಜೇಡ ಹೇಗೆ 8 ಕಾಲುಗಳ ನೆರವಿನಿಂದ ಅದು ಸ್ಪಷ್ಟವಾಗಿ ಅಂಟುಕೊಳ್ಳುತ್ತೋ, ನಿಂತ್ಕೊಳ್ಳುತ್ತೋ ಒಂದು ಕಡೆ ಸ್ಥಿರವಾಗಿ, ಹಾಗೆ ಇದು ಸಹ ನಿಂತುಕೊಂಡು ಅದಕ್ಕೆ ಇರುವಂಥ ಕಣ್ಣುಗಳು ಏನಿದೆ, ಆ ಕಣ್ಣುಗಳ ಮೂಲಕ ಏನೆಲ್ಲ ಅಡ್ಡಿ ಆತಂಕಗಳು ಇವೆ ಅನ್ನೋದನ್ನು ನೇರವಾಗಿ ಮೇಲ್ಗಡೆ ಇರತಕ್ಕಂಥ ನಿಯಂತ್ರಣ ಕೇಂದ್ರಕ್ಕೆ ತಲುಪಿಸೋದರ ಜೊತೆಗೆ ಇದು ಅಲ್ಲಿರ್ತಕ್ಕಂಥ ಅಪಾಯಕಾರಿ ಅನಿಲಗಳು, ಈಗಷ್ಟೇ ಹೇಳಿದ್ನಲ್ಲ, ಮೀಥೇನೋ, ಕಾರ್ಬನ್ ಮೊನಾಕ್ಸೈಡ್ ಇತ್ಯಾದಿಗಳನ್ನು ಅವುಗಳನ್ನು ಗ್ರಹಿಸುತ್ತೆ. ಆ ಕೆಟ್ಟ ಅನಿಲಗಳು ಉಂಟಾ ಅಲ್ಲಿ ಅಂತ. ಉಂಟು ಅನ್ನೋ ಸೂಚನೆ ಗೊತ್ತಾದರೆ ಅದನ್ನು ಮೇಲ್ಗಡೆ ತಿಳಿಸುತ್ತೆ. ಹಾಗಾಗಿ ಎಚ್ಚರಿಕೆಗಳನ್ನು ತಗೊಂಡು ಸ್ವಚ್ಛ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಇದ್ರ ಬಗ್ಗೆ ನಂಬಿಕೆ ಇರಲಿಲ್ಲ. ಇದು ಕೆಲಸ ಮಾಡುತ್ತೆ, ಯಂತ್ರ ಅಲ್ವಾ ಇದು, ಅಲ್ಲಿರೋ ಕೊಳಚೆಯನ್ನು ಹೇಗೆ ಇದು ಸ್ವಚ್ಛಗೊಳಿಸುತ್ತೆ ಅಂತ. ಅದಕ್ಕೆ ತಿರುವನಂತಪುರಮಲ್ಲಿ ಒಂದು ಅದ್ಭುತವಾದ ಪ್ರಯೋಗವನ್ನು ಮಾಡಿದ್ರು. ಆ ತಿರುವನಂತಪುರಮಲ್ಲಿ ಅಮಾಯಿಳಾಂಚಾನ್ ಕಾಲುವೆ ಅಂತ ಒಂದು, ಇದು ರೈಲ್ವೆ ಸ್ಟೇಷನ್ ಕೆಳಗಡೆ ಹರಿದು ಹೋಗುವಂಥ ಬಹಳ ಉದ್ದವಾದ 16 ಕಿಲೋಮೀಟರ್ ಉದ್ದ ಇರುವ ಕಾಲುವೆ. 16 ವರ್ಷಗಳಿಂದ ನಿರ್ಮಾಣ ಆದ ದಿನದಿಂದ ಇವತ್ತಿನವರೆಗೆ ಸ್ವಚ್ಛಗೊಳಿಸಿಲ್ಲ ಅಂದರೆ ಎಷ್ಟು ಕೊಳೆ ತುಂಬಿರಬಹುದು. ಈ ಯಂತ್ರಗಳು ಯಶಸ್ವಿಯಾಗಿ ಆ ಕೊಳವೆಯನ್ನು ಸ್ವಚ್ಛಗೊಳಿಸದ್ದನ್ನು ನೋಡಿ ಈಗ ಸ್ವಚ್ಛ ಭಾರತ ಅಭಿಯಾನ ಏನಿದೆ ಅದರಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದ ಬೆಂಗಳೂರು ನಗರದಲ್ಲಿ, ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ ಈಗಾಗಲೇ ಇದರ ಸೇವೆ ಆರಂಭವಾಗಿದೆ. ಹಾಗಿದ್ದ ಮೇಲೆ ಪೌರ ಕಾರ್ಮಿಕರ ಕೆಲಸ ಇದೆಯಲ್ಲ ಅದು ಹೊರಟೋಗುತ್ತಾ ಅಂತ ಕೇಳಿದರೆ ಇಲ್ಲ, ಅವರನ್ನು ಕೆಲಸದಿಂದ ತೆಗೆಯೋಲ್ಲ. ಅವರಿಗೆ ಈ ಯಂತ್ರಗಳನ್ನು ನಡೆಸುವ ತಂತ್ರಜ್ಞಾನ ಏನಿದೆ ಅದನ್ನು ಕಲಿಸಿ ಅವರೇ ಈ ಸ್ವಚ್ಛತಾ ಕಾರ್ಯವನ್ನು ಮುಂದುವರಿಸುವ ಹಾಗೆ ಒಂದು ಯೋಜನೆಯನ್ನು ಕೈಗೊಂಡಿದ್ದಾರಂತೆ. ಅದ್ಭುತವಾದ ವ್ಯವಸ್ಥೆ. ಇನ್ನು ಮುಂದಾದರೂ ಈ ರೀತಿಯಾದ ಅಮಾನವೀಯ ಸಾವುಗಳು ನಮ್ಮಲ್ಲಿ ನಡೆಯೋಲ್ಲ ಅನ್ನೋದೇ ಸಂತೋಷಕರ ವಿಚಾರ. ಅಬಚೂರಿನ ಪೋಸ್ಟ್ ಆಫೀಸು, KP ಪೂರ್ಣಚಂದ್ರ ತೇಜಸ್ವಿ ಬರೆದಂಥ ಕೃತಿ ನಮ್ಮ ಪ್ರಶ್ನೆ. ಯಾವ ಪ್ರದೇಶವು ಕರ್ನಾಟಕದ ಮುಂದಿನ KGF ಎಂದು ಹೆಸರಾಗಲಿದೆ? ಆಯ್ಕೆಗಳನ್ನು ನೋಡೋಣ. ದಾಂಡೇಲಿ ವನ್ಯಜೀವಿ ಧಾಮ, ಹೇಳಿ ಗುರುಮೂರ್ತಿ.
ರಾಯಚೂರು ರಾಯಚೂರು ರಾಯಚೂರ. ನಾ ಇನ್ನೂ ಕೊಟ್ಟೇ ಇಲ್ಲ. ಹೌದು ಸರ್. ಅದೇ ಸರಿ ಉತ್ತರ ಅಂದರೆ ಸರಿಯಾಗಿ ಉತ್ತರ ಕೊಡಿ, ಇದ್ದರೆ ಸಿಕ್ಕೇ ಸಿಗುತ್ತೆ ಪುಸ್ತಕ. ಪೂರ್ತಿ ಉತ್ತರ ಕೊಡಿ. ರಾಯಚೂರು ಅಂದರೆ ರಾಯ್ ಹಾಂ. ರಾಯಚೂರು ಇಲ್ಲ, ರಾಯಚೂರು ಅಂದರೆ ಒಂದು ಜಿಲ್ಲೆ ಹೆಸರಾಯಿತು. ಜಿಲ್ಲೆನೇ ಸರಿಯಾದ ಉತ್ತರವಾ? ಹಾಂ. ಮುಂದಿನ ಆಯ್ಕೆ: ಬ್ರಹ್ಮಗಿರಿ ವನ್ಯಜೀವಿ ಧಾಮ, ಭದ್ರಾ ವನ್ಯಜೀವಿ ಧಾಮ, ಕಪ್ಪತಗುಡ್ಡ ವನ್ಯಜೀವಿ ಧಾಮ. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ಮಂಜುನಾಥ್. ಆಯ್ಕೆ 4 ಕಪ್ಪತ್ತಗುಡ್ಡ ವನ್ಯಜೀವಿ. ಆಯ್ಕೆ 4 ಕಪ್ಪತಗುಡ್ಡ ವನ್ಯಜೀವಿ ಧಾಮ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಕಪ್ಪತಗುಡ್ಡ ವನ್ಯಜೀವಿ ಧಾಮ ಉತ್ತರ ಸರಿಯಾಗಿದೆ. ಅಬಚೂರಿನ ಪೋಸ್ಟ್ ಆಫೀಸು ಈ ಒಂದು ಪುಸ್ತಕವನ್ನು ಮಂಜುನಾಥ್ ಅವರಿಗೆ ಕೊಟ್ಟಿದ್ದೇನೆ. ಕಪ್ಪತಗುಡ್ಡ ವನ್ಯಜೀವಿ ಧಾಮ ಇದು ಗದಗ ಜಿಲ್ಲೆಯಲ್ಲಿದೆ. ಇದರ ಮೂಲ ವ್ಯಾಪ್ತಿ 300 ಚದರ ಕಿಲೋಮೀಟರ್. ಆದರೆ ಸರ್ಕಾರ ಏನು ಮಾಡ್ತು, ಕೇವಲ 244 ಚದರ ಕಿಲೋಮೀಟರ್ ಪ್ರದೇಶವನ್ನು ಮಾತ್ರ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ತಂದು ಆ ಬಗ್ಗೆ ಘೋಷಣೆಯನ್ನು ಹೊರಡಿಸ್ತು. ವಿಜಯನಗರದ ಅರಸರು ಹಾಗೂ ಬ್ರಿಟಿಷ್ ಅಧಿಕಾರಿಗಳು ಇಲ್ಲಿ ಚಿನ್ನವನ್ನು ತೆಗಿತಾ ಇದ್ರಂತೆ. ಚಿನ್ನದ ಗಣಿಗಾರಿಕೆ ನಡೆಸಿದ ಎಲ್ಲ ಗುರುತುಗಳನ್ನು ಇವತ್ತಿಗೂ ನಾವು ನೋಡಬಹುದು. ಹಾಗಾಗಿ ಈ ಪ್ರದೇಶದಲ್ಲಿ ಅತ್ಯಂತ ಅಧಿಕ ಪ್ರಮಾಣದಲ್ಲಿ ಚಿನ್ನ ಸಿಗುವ ಕಾರಣ ಇದನ್ನು ಕರ್ನಾಟಕದ ಮುಂದಿನ KGF ಅಂತ ಹೇಳಿ ಕೆಲವರು ಹೇಳೋದುಂಟು. ಆದರೆ ಗಣಿಗಾರಿಕೆಯನ್ನು ಮಾಡಬಾರದು ಅನ್ನೋ ನಿಲುವು ಇಲ್ಲಿ ಇರ್ತಕ್ಕಂಥ ಜನರದ್ದು. ಮುಂದಿನ ಪುಸ್ತಕ ಹೆತ್ತವರೇ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ, ಡಾಕ್ಟರ್ ಮಹಾಬಲೇಶ್ವರ ರಾವ್ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಭಾ ತಾ ಶೇ ಮಾ ಓದಿ ಮುಗಿಸೋಷ್ಟರಲ್ಲಿ ಬಜರ್ ಒತ್ತಿದ್ದಾರೆ ಮಂಜುನಾಥ್ ಹಾಗೂ ಗುರುಮೂರ್ತಿ. ಮಂಜುನಾಥ್. ಭಾರತದ ಷೇರು ಮಾರುಕಟ್ಟೆ. ಭಾರತದ ಷೇರು ಮಾರುಕಟ್ಟೆ ಅಂತಿದ್ದಾರೆ ಗುರುಮೂರ್ತಿ. ಭಾರತದ ಷೇರು ಮಾರುಕಟ್ಟೆ. ಅದೇ ಉತ್ತರ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಹೆತ್ತವರೇ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಎನ್ನುವ ಈ ಪುಸ್ತಕವನ್ನು ಮಂಜುನಾಥ್ ಅವರಿಗೆ ಕೊಟ್ಟಿದ್ದೇವೆ. ಭಗತ್ ಸಿಂಗ್ ಹುತಾತ್ಮ ರಾಜಕುಮಾರ ಡಾಕ್ಟರ್ C. ಚಂದ್ರಪ್ಪ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 49 ಕೂಡು 50, 54 ಕಳೆ 18, 12 ಗುಣಿಸು 19, 108 ಭಾಗಿಸು 9. ಬಜರ್ ಒತ್ತಿದ್ದಾರೆ ಮಂಜುನಾಥ್ ಅವರು. ಅಂತಿಮ ಉತ್ತರ 175. ಅಂತಿಮ ಉತ್ತರ ಗ್ರ್ಯಾಂಡ್ ಟೋಟಲ್. ಎರಡನೇದಾಗಿ ಬಜರ್ ಒತ್ತಿರೋದು ವಿಜಯಕುಮಾರ್. 275. ಹಾಂ, 275. 275. ಹೇಳಿ ವಿಜಯಕುಮಾರ್. 374 374. ಸರಿಯಾಗಿ ಕುಡಿದಿರಿ ಇಲ್ವಾ ಇಬ್ಬರೂ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 99, 36, 228, 12 ಎಲ್ಲವನ್ನು ಕೂಡಿದ್ರೆ 375 ಬರುತ್ತೆ ವಿಜಯಕುಮಾರ್. 74 ಅಲ್ಲ, ಎಲ್ಲೋ ಗೊಂದಲ ಆಗಿರಬೇಕು. ಭಗತ್ ಸಿಂಗ್ ಈ ಕೃತಿ ನನ್ನಲ್ಲೇ ಉಳಿತು. ಬುದ್ಧಚರಿತೆ ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ ಅವರು BR ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಈ ಪುಸ್ತಕವನ್ನು ಬರೆದಿದ್ದಾರೆ. ಪ್ರಶ್ನೆಯನ್ನು ನೋಡೋಣ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರ ಈಗ ಬಂತು. ವಿಜಯಕುಮಾರ್ ಬಜರ್ ಒತ್ತಿದ್ದಾರೆ. ಆಯ್ಕೆಗಳು ಬರೋದಕ್ಕೆ ಮೊದಲು ತಮ್ಮ ಉತ್ತರ. ಧರ್ಮೇಂದ್ರ. ಆಯ್ಕೆಗಳನ್ನು ನೋಡೋಣ. ಧರ್ಮೇಂದ್ರ ಸಿಂಗ್ ದೇವಲ್, ಎನ್ ರಾಜಾರಾಮ್, KT ಥಾಮಸ್, P ನಾರಾಯಣನ್. ಎರಡನೇದಾಗಿ ಮಂಜುನಾಥ್. ಎನ್ ರಾಜಾರಾಮ್. ರಾಜಾರಾಮ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2. ಉತ್ತರವನ್ನು ನೋಡೋಣ.
ಧರ್ಮೇಂದ್ರ ಸಿಂಗ್ ದೇವಲ್ ಉತ್ತರ ಸರಿಯಾಗಿದೆ. ಬುದ್ಧ ಚರಿತೆ ಈ ಕೃತಿಯ ಜೊತೆ ಈರಣ್ಣ ಬೆಂಗಾಲಿ ಬರೆದಂಥ ಭೂಮಿ ಎನ್ನುವ ಕಾದಂಬರಿ ಕೃತಿ 2 ಪುಸ್ತಕವನ್ನು ವಿಜಯಕುಮಾರ್ ಅವರಿಗೆ ಕೊಡ್ತಾ ಇದ್ದೇನೆ. ಪದ್ಮಭೂಷಣ ಗೌರವ ದೊರೆತಿದೆ ಧರ್ಮೇಂದ್ರ ಅವರಿಗೆ. ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವರು. ನಟ, ನಿರ್ಮಾಪಕ ಹಾಗೂ ರಾಜಕಾರಣಿಯಾಗಿ ಪ್ರಸಿದ್ಧರು. ಹಿಂದಿ ಚಿತ್ರರಂಗದಲ್ಲಿ ಸುಮಾರು 65 ವರ್ಷಗಳ ಕಾಲ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. 300 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 1960ರಲ್ಲಿ ಇವರು ದಿಲ್ ಬಿ ತೇರಾ ಹಮ್ ಬಿ ತೇರೆ ಎನ್ನುವ ಚಿತ್ರದ ಮೂಲಕ ನಟನಾ ಕ್ಷೇತ್ರಕ್ಕೆ ಹೆಜ್ಜೆಯನ್ನು ಇಡ್ತಾರೆ. 2 ಹೆಂಡತಿಯರು, ಪ್ರಕಾಶ್ ಕೌರ್ ಹಾಗೂ ಹೇಮಮಾಲಿನಿ. ಒಟ್ಟು 6 ಜನ ಮಕ್ಕಳುಂಟು. ಇತ್ತೀಚೆಗೆ ಇವರು ನಮ್ಮನ್ನು ಬಿಟ್ಟು ಅಗಲಿದರು. ಹಾಗಾಗಿ ಮರಣೋತ್ತರವಾಗಿ ಪದ್ಮಭೂಷಣ ಗೌರವವನ್ನು ನೀಡಲಾಗಿದೆ ಧರ್ಮೇಂದ್ರ ಅವರಿಗೆ. ಮುಂದಿನ ಪುಸ್ತಕ ಭಾರತ ಸ್ವಾತಂತ್ರ್ಯಕ್ಕೆ ಹೋರಾಡಿದ 35 ದಿಟ್ಟ ಮಹಿಳೆಯರು ಎನ್ನುವ ಪುಸ್ತಕ. ಡಾಕ್ಟರ್ ಪಿ ನಾರಾಯಣಸ್ವಾಮಿ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಯ, ಮ, ಸಾ, ನೆ, ರ, ಹಿ, ಧ, ಳೆ. ಮಹಿಳೆಯರ ಓದ್ತಿದ್ದೀರಿ ಅಲ್ವಾ? ಹೇಳಿ. ಮಹಿಳೆಯರ ಸಾಧನೆ. ಮಹಿಳೆಯರ ಸಾಧನೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ಮಂಜುನಾಥ್? ಮಹಿಳೆಯರ ಸಾಧನೆ. ಉತ್ತರವನ್ನು ನೋಡೋಣ. ಮಹಿಳೆಯರ ಸಾಧನೆ ಉತ್ತರ ಸರಿಯಾಗಿದೆ. ದಿಟ್ಟ ಮಹಿಳೆಯರು ಎನ್ನುವ ಈ ಒಂದು ಪುಸ್ತಕವನ್ನು ಗುರುಮೂರ್ತಿ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬಂತು. ಪದಬಂಧ, ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಬಹಿರಂಗವಾಗದ ಕಲಹ, ತುಡುಗುತನ, ಗತಿಯು ಮುನ್ನಡೆ. ಬಜರ್ ಒತ್ತಿದ್ದಾರೆ ಮಂಜುನಾಥ್. 1 ಉತ್ತರ. ಅಂತರ್ಯುದ್ಧ. ಅಂತರ್ಯುದ್ಧ ಅಂದರೆ 4 ಅಕ್ಷರ ಆಗುತ್ತೆ. 5 ಮನೆ ಇದೆ. ಗುರುಮೂರ್ತಿ ಹಾಗೂ ವಿಜಯಕುಮಾರ್ ಮೊದಲನೇ ಶಬ್ದಕ್ಕೆ ತಾವು ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಇಲ್ಲ ಅಂದರೆ ಮೊದಲನೇ ಶಬ್ದ ನಾವು ಕೊಡ್ತೇನೆ, 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. 1 ಉತ್ತರ. ಒಳಜಗಳ. 2 ಉತ್ತರ. ತುಡುಗುತನ. ಗೊತ್ತಾಗ್ತಾ ಇಲ್ವಾ? ಉತ್ತರ ಕೊಡ್ಲಾ? ಉತ್ತರವನ್ನು ನೋಡೋಣ. ಕಳವು, ಕಳ್ತನ ಬಹಳ ಸುಲಭವಾದ ಉತ್ತರ ಆಗಿತ್ತು. 3 ಉತ್ತರ. ಮುನ್ನಡೆ ಎನ್ನುವ ಅರ್ಥವನ್ನು ಕೊಡುವಂಥ 3 ಅಕ್ಷರಗಳ ಶಬ್ದ. ಗ ಮಧ್ಯದ ಅಕ್ಷರ. ಜಾಗತಿ. ಬಸರು ಒತ್ಬಿಟ್ಟು ಉತ್ತರ ಕೊಡಬೇಕು, ಹಾಗೆ ಕೊಡಬೇಡಿ. ಜಾಗತಿ. 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 ಜಾಗತೀಕರಣ. ಜಾಗೃತಿ ಅಂತ ಕೇಳಿದ್ದೇನೆ, ಜಾಗತಿ ಅಂತ ಕೇಳಿಲ್ಲ ನಾನು. ಉತ್ತರವನ್ನು ನೋಡೋಣ. ಪ್ರಗತಿ ಸರಿಯಾದ ಉತ್ತರ. ಪ್ರಗತಿ ಆಗಿತ್ತು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. ವಿಜಯಕುಮಾರ್ ಅವರಿಗೆ ಮೊದಲ ಅವಕಾಶ. 5 ಪ್ರಶ್ನೆಗಳನ್ನು ಕೇಳೋಕ್ಕೆ ಸಿದ್ಧವಾಗಿದ್ದೇವೆ. ಆರಂಭಿಸಬಹುದಾ? 1 ಪ್ರಶ್ನೆ: ಭಟ್ಟಿ ಇಳಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಹೆಂಡವನ್ನು ತಯಾರಿಸು, ನಕಲು ಮಾಡು. ನಕಲು ಮಾಡು. ಮುಂದಿನ ಪ್ರಶ್ನೆ: ಮೀನನ್ನು ಹಿಡಿಯುವ ಬುಟ್ಟಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೂಣಿ, ಖೂನಿ. ಕೋಣಿ ಫಸ್ಟ್. ಮೊದಲನೇದು. 3ನೇ ಪ್ರಶ್ನೆ: ರಾಮಾಯಣದಲ್ಲಿ ಸಂಜೀವಿನಿ ಲತೆಯು ಯಾವ ಪರ್ವತದಲ್ಲಿ ಇತ್ತು? ಚಂದ್ರದ್ರೋಣ ಪರ್ವತ, ಇಂದ್ರದ್ರೋಣ ಪರ್ವತ. ಇಂದ್ರದ್ರೋಣ ಪರ್ವತ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಡವರನ್ನು ಕಂಡರೆ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಹಚ್ಚಿಗಿರುವಾಕೆ, ಪುಚ್ಚ ತೆರೆದಾಕೆ, ಕಲ್ಲ ಮೇಲಿಟ್ಟು ಖಾರ ಅರೆದಾಕೆ ಯಾರವಳು? ಒರಳ್ಕಲ್ಲು. ಒರಳ್ಕಲ್ಲು. ಒರಳುಕಲ್ಲು. ಹಚ್ಚಗಿರುವಾಕೆ, ಒರಳುಕಲ್ಲು ಹಚ್ಚಿಗಿರೋಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಭಟ್ಟಿ ಇಳಿಸು, ನಕಲು ಮಾಡು. ಉತ್ತರ ಸರಿಯಾಗಿದೆ. ಆಯ್ಕೆ 2. ಮೊದಲನೇದು ಕೂಣಿ ಅಂತ ಹೇಳಿದ್ದೀರಿ, ಉತ್ತರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಚಂದ್ರದ್ರೋಣ ಪರ್ವತ ಆಗಿತ್ತು. ಈಗ ಬಾಬಾ ಬುಡನ್ಗಿರಿ ಅಂತ ಕರಿತೇವೆ. ಈ ಹಳೆ ಶಬ್ದವನ್ನು ಬಳಸ್ತಾ ಇಲ್ಲ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಬಡವರನ್ನು ಕಂಡರೆ ಭಿಕ್ಷುಕರಿಗೂ ಅಸಡ್ಡೆ ಅನ್ನೋ ಪ್ರಯೋಗ ಉಂಟು.
ಬಡವರನ್ನು ಕಂಡರೆ ಬಿಲ್ಪತ್ರೆಯು ಬುಸ್ ಅನ್ನುತ್ತೆ ಅನ್ನೋ ಪ್ರಯೋಗವೂ ಕನ್ನಡದಲ್ಲಿ ಉಂಟು. 5ನೇ ಪ್ರಶ್ನೆಯನ್ನು ನೋಡೋಣ. ಇದು ಕೊತ್ತಂಬರಿ ಸೊಪ್ಪಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಗುರುಮೂರ್ತಿ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಭಣ ಭಣ ಸುರಿ ಎಂಬ ನುಡಿಗಟ್ಟಿನ ಅರ್ಥವೇನು? ಶೂನ್ಯವಾಗು, ತುಂಬಿ ತುಳುಕು. ಶೂನ್ಯವಾಗು. ಮುಂದಿನ ಪ್ರಶ್ನೆ. ಮುಚ್ಚಿಬಿಡು, ಹೂತು ಹಾಕು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೂಣು, ಗೂಣು. ಮೊದಲನೇದು ಕೂಣು. 3ನೇ ಪ್ರಶ್ನೆ. ರಾಮಾಯಣದಲ್ಲಿ ಧಾನ್ಯಮಾಲಿನಿ ಯಾರು? ರಾವಣನ ಹೆಂಡತಿ, ಕುಂಭಕರ್ಣನ ಹೆಂಡತಿ. 2ನೇದು ಕುಂಭಕರ್ಣನ ಹೆಂಡತಿ. 4ನೇ ಪ್ರಶ್ನೆಗೆ ಹೋಗೋಣ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಡವರಿಗೆ ಮೈಯೆಲ್ಲ ಕಜ್ಜಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಣ್ಣದ ಕೊಂಚಿಗೆ ಮಣ್ಯಾಗ ಮುಚ್ಚಾದ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ ಬಣ ಬಣ ಸುರಿ, ಶೂನ್ಯವಾಗೋ ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಕೂಣು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ರಾವಣನ ಹೆಂಡತಿಯ ಹೆಸರು ಧಾನ್ಯಮಾಲಿನಿ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ಬಡವರಿಗೆ ಮೈಯೆಲ್ಲ ಹೊಟ್ಟೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಗೆಣಸಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಮಂಜುನಾಥ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಭದ್ರಕಾಳಿಯಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಆವೇಶಕ್ಕೊಳಗಾಗೋ, ಮಹಾಕ್ರೂರಿಯಾಗು. ಆವೇಶಕ್ಕೊಳಗಾಗು. ಮುಂದಿನ ಪ್ರಶ್ನೆ. ಕೂಗೋ, ಧ್ವನಿ, ಕುಕಿಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಸೂಜನ, ಕೂಜನ. ಕೂಜನ. ಮುಂದಿನ ಪ್ರಶ್ನೆ. ಸಂಜೀವಿನಿಯನ್ನು ತರಲು ಬಂದ ಹನುಮನನ್ನು ಯಾವ ರಾಕ್ಷಸನು ಮುನಿಯ ವೇಷದಲ್ಲಿ ಉಪಚರಿಸಿದನೋ? ಕಾಲನೇಮಿ, ಅರಿಷ್ಟನೇಮಿ. ಅರಿಷ್ಟನೇಮಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಡವಾನಿ, ಮಡಗ್ದಂಗಿರು. ಮಡಗ್ದಂಗಿರು. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕಟಾಕಟಿ, ಮೈಯೆಲ್ಲ ಮಿಟಾಮಿಟಿ, ಏನು ಕಡದೆ ಎಳೆ ಹುಡುಗಿಯ ತುಟಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಭದ್ರಕಾಳಿಯಾಗೋ, ಆವೇಶಕ್ಕೊಳಗಾಗೋ ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಕೂಜನ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕಾಲನೇಮಿ, ಅರಿಷ್ಟನೇಮಿ. ಶ್ರವಣಬೆಳಗೊಳದಲ್ಲಿ ಗೊಮ್ಮಟನನ್ನು ಕೆತ್ತಿದಂಥ ಶಿಲ್ಪಿಯ ಹೆಸರು ಅಂತ ಕೆಲವು ಸಂಶೋಧಕರು ಹೇಳ್ತಾರೆ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಬಡವ ಈ ಮಡಗದಂಗಿರು ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ ಇದು ಹಸಿಮೆಣಸಿನಕಾಯಿಯ ವರ್ಣನೆ ಆಗಿತ್ತು. ಕಚ್ಚಿದಾನೆ ಅವನು, ಅದರ ಉರಿಗೆ ಈ ರೀತಿಯಾಗಿ ತನ್ನ ಅನುಭವವನ್ನು ವ್ಯಕ್ತಪಡಿಸಿದ್ದಾನೆ. 3 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ವಿಜಯಕುಮಾರ್ ಅವರಿಗೆ 6 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮೂರು ಪುಸ್ತಕ ಗುರುಮೂರ್ತಿಯವರಿಗೆ ಸ್ವೀಕರಿಸಿ ಅಭಿನಂದನೆಗಳು. ಮೂರು 6 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.